ಫೈನಲಿ ಗುರು ಬಿಗ್ ಬಾಸ್ ಮುಗ್ದೇ ಹೋಯ್ತು ಅಂಡ್ ನಮ್ ಗಿಲ್ಲಿ ಗೆದ್ದು ಆಯ್ತು. ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಇದೇನು ಹೊಸದಲ್ಲ ಬಿಡಿ, ಗಿಲ್ಲಿ ಗೆದ್ದೆ ಗೆಲ್ತಾನಂತ ಸೀಸನ್ ಸ್ಟಾರ್ಟ್ ಆದಾಗಿಂದಾನೆ ಗೊತ್ತಾಗ್ಬಿಡ್ತು. ಜೊತೆಲಿ ಹಂಗೆ ಗೈಸ್ ಹಿಂಗೆ ಗೈಸ್ ಅನ್ಕೊಂಡು ರಕ್ಷಿತಾ ಸೆಕೆಂಡ್ ಬಂದ್ಬಿಟ್ಲು. ನಂಗೆ ಈ ಎಪಿಸೋಡ್ ಅಲ್ಲಿ ಏನ್ ಹೆವಿ ಇಷ್ಟ ಆಗಿದೆ ಅಂದ್ರೆ ನಮ್ ಡಾಗ್ ಸತೀಶ್ ಗುರು, ಈ ಕಡೆ ಸುದೀಪ್ ಸರ್, ಆ ಕಡೆ ತುಕಾಲಿ ಸಂತೋಷ್, ಡಾಗ್ ಸತೀಶ್ ಹಾಕೊಂಡು ರುಬ್ಬುದ್ರು. ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಇತ್ತು. ಹೌದು, ನಿಮ್ದೇ ವೇದಿಕೆ ಮೂಲಕ, ಬಟ್ ಯಾರಿಗೂ ಪರಿಚಯ ಇರಲಿಲ್ಲ. ಎಲ್ಲಾರ್ಗು ಪರಿಚಯ ಇದ್ದೆ ಸರ್, ಆದ್ರೆ ಈಗ ಬೀದಿಲೂ ಒಂದು ಚಿಕ್ಕ ಅಂಗಡಿಲೂ ಗುರ್ತಿಡಿಯಂಗ್ ಆಗಿದ್ದು ಬಿಗ್ ಬಾಸ್ ವೇದಿಕೆ. ಕುಡ್ಕೊಂಡ್ ಬಂದಿದ್ದೀನೋ ಅವ್ರು ಕುಡ್ಕೊಂಡ್ ಬಂದವರು ಇಲ್ಲ. ಅಲ್ಲ ಬಿಗ್ ಬಾಸ್ ಬಗ್ಗೆ ಅಷ್ಟೊಂದು ನೆಗೆಟಿವ್ ಇಂಟರ್ವ್ಯೂ ಕೊಡ್ಕೊಂಡು ಕರೆದಿದ ತಕ್ಷಣ ನಾಚಿಕೆ ಮನ ಮರ್ಯಾದೆ ಬಿಟ್ಬಿಟ್ಟು ಬಂದವನಲ್ಲ ಇವಣ್ಣ. ಮುಚ್ಚಾಲೆ ಬಾಯ್ಲಿ. ಈ ಕಡೆ ತುಕಾಲಿ ಸಂತೋಷ, ಈ ಶೆಟ್ನ ಮೀನ್ಸ್ ಕಂಡ್ರೆ ಯಾರು ಹೋಗ್ತಾ ಇರಲಿಲ್ಲ. ಅದೇ ನನ್ನ ಮಗ ಹರ್ಷ ಹಾಕೊಂಡ್ಬಿಟ್ರೆ ಹುಡುಗಿನಲ್ಲ. ಅಣ್ಣ ಮಾತಾಡೋದು ಹಂಗೆ ಬಿಡಿ, ಮಾತಾಡ್ತಾರೆ 5 ಲಕ್ಷ ಶರ್ಟು, 10 ಲಕ್ಷ ಪ್ಯಾಂಟು, 2 ಕೋಟಿ ಕಾಚ. ಅಣ್ಣನ್ ಬಗ್ಗೆ ಇಲ್ಲಿ ಯಾರ ಚಿಕ್ಕ ಹುಡುಗ ಏನೋ ಹೇಳ್ತವನೆ, ಕೇಳ್ಕೊಂಡ್ ಬನ್ನಿ. ಇಲ್ಲಿ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಾಮೀಜಿ ಅವರು ಹೇಳಿದ್ದಾರೆ ಸರ್. ಸ್ವಾಮೀಜಿಗಿಂತ ಮುಂಚೆ ನಾನು ಹೇಳಿದ್ದೀನಿ. ಸ್ವಾಮೀಜಿ 7 ಮಿಂಡ್ರಿ ಆದ್ರೆ ನೀನ್ 14 ಮಿಂಡ್ರಿ. ಆದ್ರೂ ನಾನ್ 3rd ರಘು ಬರ್ತಾರೆ, 4th ಧನುಷ್ ಬರ್ತಾರೆ, ಆಮೇಲೆ ಅಶ್ವಿನಿ ಅವ್ರು ಬರ್ತಾರೆ ಅನ್ಕೊಂಡಿದ್ದೆ. ಇಲ್ಲಿ ನೋಡ್ರೆ ಎಲ್ಲ ಉಲ್ಟಾ ಪಲ್ಟ ಆಗೋಯ್ತು. ನಿಮ್ ಪ್ರಕಾರ ಯಾರು 3rd, 4th, 5th ಬರ್ಬೇಕಾಯ್ತು ಕಮೆಂಟ್ ಮಾಡಿ. ಕರಿಬಸಪ್ಪ ಮ್ಯಾಮ್, ಕರಿಬಸೊಪ್ಪು ಟಾಪ್ 6 ಫೇವರೇಟ್ ಯಾರು? ಧನು ಸರ್, ಅಶ್ವಿನಿ ಮ್ಯಾಮ್, ಧನು ಸರ್, ಅಶ್ವಿನಿ ಮ್ಯಾಮ್, ಅಶ್ವಿನಿ ಗೌಡ ಅವರು, ರಘು ಅವರು, ಓಕೆ ಸ್ಪಂದನ ಅವರ, ಧನು ಸರ್, ಅಶ್ವಿನಿ ಮ್ಯಾಮ್ ಸರ್. ಮಾಡು. ನನ್ನ ಪ್ರಕಾರ ನಾ ಇದ್ದೀನಿ ಅಂದ್ರೆ ನನಗ ಅಂತೀನಿ, ಇನ್ನೊಬ್ರು ಬಿಟ್ಕೊಡಕ್ ಇಷ್ಟಪಡ್ತಿರ್ಕಿಲ್ಲ. ಯಾಕಂದ್ರೆ ನಾ ಯಾರಿಗೇನು ಕಡಿಮೆ ಅಲ್ಲಾಗಿ ಲೆವೆಲ್ಗೆ ಬಂದಾತ. ಸತೀಶ್ ಹತ್ರ ಏನ್ ಸ್ಪೆಷಲ್ ಇದೆ? ಇವ್ರ ಹತ್ರ ಸ್ಪೆಷಲ್ ಅಂದ್ರೆ ಅದೇ ಇಲ್ಲ. ನಿಮ್ಗೇನಿಲ್ವಾ ಗಿಲ್ಲಿ ಮಾತಾಡಕ್ಕೆ? ಎಂಚವುಲ್ಲಾರು ಹುಷಾರಿಲ್ವಾ? ಅದಲ್ಲ, ಅಲ್ಲಿ ಅಮೌಂಟ್ ಎಷ್ಟಿತ್ತು ಗೊತ್ತಿಲ್ಲ, ಚಿಕ್ಕ ಅಮೌಂಟ್ ಸರ್. 500 ರೂಪಾಯಿ ಒಂದು ದಿನಕ್ಕೆ. ಅಷ್ಟು ಚೀಪ್ ಆಗಿರಲಿಲ್ಲ. ಆಯ್ತು ಹೇಳಿ ಸರ್. ಅಲ್ಲ, ನಾನು ಹೆಸರು ಮಾಡಕ್ಕೋಸ್ಕರ ಹೋಗಿದ್ದು. ಆಮೇಲೆ ಹೊಗಳಿಸ್ಕೊಳಕ್ ಹೋಗಿದ್ದು, ಅದನ್ನ ನಾನು ಹೊಗಳಬೇಕು, ಒಳ್ಳೆಯವನನ್ ಬೇಕು ಅಂತ. ಅಲ್ಲಿ ಸಾಯಂಕಾಲ ಆದ್ರೆ ಮಿಸ್ಬಿಹೇವ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ನಾನು ಅದಕ್ಕೆ ಬಲ್ಲಮ್ಮ, ನಾನು ದಯವಿಟ್ಟು ಬಿಟ್ಬಿಡಿ ಅಂದ್ರೆ ವೇಸ್ಟ್ ಅನ್ನೋರು. ಹೌದು ನನ್ ಗಾಂಡು ವೇಸ್ಟ್, ಹೌದು ನನ್ ಗಾಂಡು ವೇಸ್ಟ್ ಅಂತಾನೆ. ಫೈನಲಿ ಅತ್ತೆ ಮಗ ವಿನ್ ಆಗಿದ್ದು ಖುಷಿನೇ ನನ್ಗೆ, ಎಷ್ಟು ಖುಷಿ ಇದೆ. ಖಂಡಿತ ಖುಷಿ. ಯಾರು ಡಿಸರ್ವಿಂಗ್, ಖಂಡಿತವಾಗ್ಲೂ ಖುಷಿ. A few moments later. ಕೆಳಗಿಟ್ಟು ಕಪ್ನ ಒಬ್ರು ಕೈ ಕೊಡ್ತೀನ ಅಂದ್ರೆ ಒಂದು ಟಾಸ್ಕ್ ಆಡಿರೋದಿಲ್ಲ, ಏನು ಆಡಿರೋದಿಲ್ಲ, ಮನೇಲಿ ಎಲ್ಲೂ ಅವರ ಒಂದು ವ್ಯಕ್ತಿತ್ವದ ಪ್ರದರ್ಶನ ಇರೋದಿಲ್ಲ, ಬರೀ ಕೆಳಗಿಟ್ಟು ಮಾತಾಡೋದು ಇಷ್ಟೇ. ಬಟ್ ಹಾಗಾದ್ರೆ ಇದೊಂದು ಕಾಮಿಡಿ ಶೋನಾ? ಬಿಗ್ ಬಾಸ್ ಹಾಗಾದ್ರೆ ಒಂದು ಕಾಮಿಡಿ ಶೋನಾ? ಅಲ್ಲ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜರಾಕ್ಸ್ ಮಾಡ್ಕೊಟ್ಬಿಡ್ತೀರಾ? ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಟೆನ್ಷನ್ ಮಾಡಬೇಡಿ. ಈಗ ಕೊಟ್ರೆ ಹಂಗೆ ತನಾರ್ ಅಂದ್ಬಿಡ್ಬೇಕು. ಹಂಗೆ ಮುದಾವಿತ್ತಂದು ಹೋಗ್ಬಿಡ್ತೀನಿ ಅಂತ ಕಾಣಿಸುತ್ತೆ. 5 kgನೂ ಹಾಕ್ತಾ ಇಲ್ಲ ಅಂದ್ರೆ ಜನ ಹಾಡ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಡೈಲಾಗ್ ಅಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನಾನೇನು ನಡ್ಸ್ಕೊಟ್ಟಿದ್ದೀನೋ ಅದಕ್ಕೆ ಏನು ನಾನು ಸಂಪಾದಿಸ್ತಾ ಇದ್ನೋ, ಇವ್ರು ಒಂದು ಸಲ ಬಂದು ನನ್ನ ಶೇಕ್ ಹ್ಯಾಂಡ್ ಮಾಡಿದಕ್ಕೆ ಬಿಗ್ ಬಾಸ್ ಅವ್ರು 10 ಪಟ್ಟು ಜಾಸ್ತಿ ಕೊಡ್ತಾ ಇದ್ದಾರೆ. ನಿನ್ನತ್ರ ಕೋಟಿಗಟ್ಟಲೆ ಬಟ್ಟೆ ಇದ್ರು ಹಾಕೋದು ತುಂಡು ಬಟ್ಟೆನೆ. ದೊಡ್ಡರು ಹೇಳಿಲ್ವಾ, ತುಂಡು ಬಟ್ಟೆ ಅದೇ ತುಂಡು ಬಟ್ಟೆ ಹಾಕೊಂಡ್ ಏನಾದ್ರು ನಮ್ಮ ವರ್ಷ ಹೊರಗಡೆ ಬಂದ್ಬಿಟ್ರೆ 99.9 ಹುಡುಗಿರು ಹರ್ಷ ಎಲ್ಲರೂ ತಪ್ಪು ಮಾಡಿದ್ರೆ ಅದನ್ನ ತಿದ್ದಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರಲ್ಲ ಅಣ್ಣ, ಅದಕ್ಕೆ ಥ್ಯಾಂಕ್ಸ್ ಅಣ್ಣ. ನಿಮ್ಮ ಲೈಫಲ್ಲೂ ನಿಮ್ ಸಾಯೋವರೆಗೂ ನಿಮ್ಮನ್ನ ಮರೆಯಲ್ಲ ಅಣ್ಣ.
ಸಾಯೋರ್ಗು ನಿಮ್ಮನ್ನು ಮರೆಯಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ ರೇ ಕೂತ್ಕೊಳ್ಳ ಈಗ ರನ್ನರ್ ಹರ್ಷಿತಾ ಮತ್ತು ಅಶ್ವಿನಿ ಗೌಡ ಇವ್ರ ಬಗ್ಗೆ ಮಾತಾಡೋದಾದ್ರೆ ಹರ್ಷಿತಾ ಅಲ್ಲ ರಕ್ಷಿತಾ. ರಾಜ್ಕುಮಾರ್ ಬಿಟ್ರೆ ಫಿಲಂ ಇಂಡಸ್ಟ್ರಿಗೆ ನೆಕ್ಸ್ಟ್ ಆ ಸ್ಥಾನ ತುಂಬೋದು ನಮ್ ಗಿಲ್ಲಿ ಮಾತ್ರ. ಮೇಡಮ್ 10 ರೂಪಾಯಿ ವಿಮಾನ್ ಫೈನಲ್ಗೆಲ್ಲ ಆಮೇಲೆ 50 ಗ್ರಾಮ್ದು 5 ಉಂಗ್ರ ಈ ಕೈಯಲ್ಲಿ, 100 ಗ್ರಾಮ್ದು 5 ಉಂಗ್ರ ಈ ಕೈಯಲ್ಲಿ. ಯಾಕಣೋ ನಮ್ಮನ್ ಮಿಂಚ್ತಾ ಇರ್ಬೇಕೇನಲ್ಲಿ, ನಕ್ಕನ್ ಮಿಂಚ್ತಾ ಅಕ್ಕನ ಅದೆಲ್ಲ ಇರ್ಲಿ, ಇದೇನು ಒಣಗಾಗ್ತಾ ಇರೋದು? ಇದ ಅಂಡರ್ವೇರು ಇಲ್ಲ ಕೊಡಿಲಿ. ಅಕ್ಕನ್ ಏನೇ ಇದು, ಸೂರ್ಯ ಚಂದ್ರ ಇಬ್ರು ಒಂದೇ ಆಂಗಲ್ ಅಲ್ಲಿ ಕಾಣಿಸ್ತಾರಲ್ಲ. ಮತ್ತೆ ಇನ್ನೇನ್ ಸ್ವಾಮಿ ಸಮಾಚಾರ? ಏಯ್ ತೀಕಾ ಮುಚ್ಕೊಂಡು ಅಂಡರ್ವೇರ್ ತಗೊಳ್ಳೋದೇ ಅದೇ ಸಮಾಚಾರ. ಆಟ ಇದ್ರಲ್ಲಿ 50 ಗ್ರಾಮ್ 100 ಗ್ರಾಮ್ ಉಂಗುರ ಬೇರೆ ತಗೊಳ್ತಾನಂತ ಅಂಡು ನನ್ ಮಗ. ಆಯ್ತಿನ್ನು ಏನ್ ಮಾಡ್ತಿದ್ಯಾ? ಹಾಯ್ ಕಿತಾಪತಿ ಹೆಂಗ್ ಚೆನ್ನಾಗಿದ್ದೀರಾ? ಬರೀ ಕಿತಾಪತಿ, ಒಂದಕ್ಕೊಂದ್ ಸೇರ್ಸೋದು, ಗೋಬಿ ಪ್ಲೇಟ್ ಮಾಡೋದು, ಮ್ಯಾನ್ ಪ್ಲೇಟ್ ಮಾಡೋದು, ಪೇಂಟ್ ಹಾಳು ಮಾಡೋದು. ಅವನ ಅವ್ನ್ ಬಿಗ್ ಬಾಸ್ ರುಚಿ ಹಿಡ್ದೋಗೋದೆ, ನಿದ್ದಿಗಳಲ್ಲಿ ಏನೇನೆಲ್ಲ ಹೇಳ್ತಾವನೆ. ಅವ್ನ್ ಬಿಡು, ನಾವೊಂದ್ ಪಪ್ಪಿ ಕೊಡ್ತೀನಿ. ಕೊಡು 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 ಕೊಡೋಣ ಕೊಡು. ಒಟ್ಟಿ ಮನೆ ಸುಮ್ಮನೆ ಮಲಗಿದ್ರೆ ಸರಿ, ಇಲ್ಲಾಂದ್ರೆ ಮೊಕ್ಕ ಮೇಲೆ ಕೊಡ್ತಾ ನೋಡು. ಏ ಮೀಟರ್ ಬೇಕು ಮೀಟರ್. ಕಾವ್ಯ ನೀ ಹೇಳು. ಕಾವು ನನ್ನ ಕಾವು. ಒಟ್ಟಿ ಮನೆ ನಿಂದಲ್ಲ ನಂದು. ಏನ್ ಗೊತ್ತಾ ಚಿನ್ನಿ, ಎಂತ ಗೊತ್ತೈತೆ? ಬೋಸ್ಟಿ ಮಗ ತರಾಳ ಹೋದೆ ಬಿಗ್ ಬಾಸ್ ನೋಡಿ. ಇವನ್ ಹನುಮಾನ್ ದೇವಸ್ಥಾನ ಅಂತ ಆಯ್ತಾ ಕೊಡ್ಸೋದೇ ಕಾಣ್ತದೆ. ಶ್ರೀಗಂಧಕ್ಕಿಂತ ಹನುಮಂತ ನೀನು. ಈ ಬೋಳೆ ಮಗನ್ ಕಾಲದಲ್ಲಿ ಆಗುದಿಲ್ಲ ಲೇ. ಅಣ್ಣ ಎಲ್ಲೋ ಒಂದ್ ಕಡೆ ನಾನ್ ಹೇಳುದೇನ, ಆಯ್ತು ಬಿಗ್ ಬಾಸ್ ಮುಗೀತು, ಸ್ವಲ್ಪ ಲೈಫ್ ಅಲ್ಲಿ ಸೀರಿಯಸ್ ಕಲಿ. ಗಿಲ್ಲಿ ಅಶ್ವಿನಿ ನನ್ನ ಕಾವು. ನೀವು ಬುದ್ಧಿ ಕಲುವುದಿಲ್ಲ ಲೇ. ನೆಕ್ಸ್ಟ್ T20 ವರ್ಲ್ಡ್ ಕಪ್ ಬರ್ತದೆ, ಆಮೇಲೆ IPL ಬರ್ತದೆ, ಹಂಗೆ ನಿಮ್ ಬಿಗ್ ಬಾಸ್ ಬರ್ತದೆ. ಇದರಲ್ಲೇ ಕಳ್ಬಿಡು ನಿಮ್ ಜೀವನ. ಜೈ ಮಹಾಕಾಲ್. ಬ್ರದರ್ ಒಂದು 20 ಪ್ಯಾಕೆಟ್ ಕೊಡಿ, ಒಂದು 20 ಪ್ಯಾಕೆಟ್. ಏನ್ ಹಾಲಿನ ಡೈರಿಗೆ ಬಂದಿದ್ನ ಆಲ್ಕೋಹಾಲ್ ಕೇಳಕ್ ಆಗುತ್ತಾ? 20 ಪ್ಯಾಕೆಟ್ ಹಾಲು ಕುಡಿ. ಇದು ಎತ್ಕೊಳ್ಳಿ ಬ್ರದರ್, ಹಂಗೆ ಸ್ವಲ್ಪ. ಇದು ಎತ್ಕೊಳ್ಳಿ ಸ್ವಲ್ಪ. ಅಣ್ಣ ಸ್ವಲ್ಪ ಸೈಡ್ಗೆ ಹೋಗೋಣ ಅಣ್ಣ, ಸ್ವಲ್ಪ ಹಿಂದಿಗೆ ಹೋಗಿ ಅಣ್ಣ, ನೀವು ಸ್ವಲ್ಪ ಹಿಂದಿಗೆ ಹೋಗೋಣ. ಹಿಂದಿಗೆ ಹೋಗ್ರೋ, ಹೋಗಿ ಹಿಂದಿಗೆ ಹೋಗೋ, ಹಿಂದಿಗೆ ಹೋಗೋ. ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಸಂಕ್ರಾಂತಿ ಬ್ರದರ್, ಹ್ಯಾಪಿ ಸಂಕ್ರಾಂತಿ. ಸ್ವಲ್ಪ ಹಂಗೆ ಎತ್ತಣ್ಣ, ಬತ್ತಲ್ಲ ಯಾಕೋ ಅಣ್ಣ, ದೂರ ಹೋಗ್ಬಿಡಿ. ಅಲ್ಲ ಈ ಕುಕ್ಕರಲ್ಲೇ ಇಲ್ಲ ನೋಡಿ ಬ್ರದರ್, ನನ್ನ ಬರ್ಡೇ ಇವತ್ತು, ಅದಕ್ಕೆ. ಬನ್ನಿ ಬ್ರದರ್, ಮುಂದೆ ಬನ್ನಿ ಸ್ವಲ್ಪ. ಮುಂದೆ ಬನ್ನಿ ದಯವಿಟ್ಟು. ಸರ್ ಬನ್ನಿ ಸರ್, ಮುಂದೆ ಬನ್ನಿ ಸರ್. ಇಲ್ಲ ಇವತ್ತು ನನ್ನ ಬರ್ತಡೇ, ಅದಕ್ಕೆ. ಥ್ಯಾಂಕ್ ಯು. ಬ್ರೋ ನಿಮ್ಗೆ ನಿಜವಾಗ್ಲೂ ಕಣ್ ಕಾಣಲ್ವಾ? ನಾವೇಂಗ್ ಬ್ರೋ ನಂಬೋದು? ದೂರದಲ್ಲಿ ಒಂದು ಹುಡ್ಗ ಸ್ಕೂಲ್ ಬಟ್ಟೆ ಹಾಕೊಂಡು ಬ್ಲಾಕ್ ಶೂ ಹಾಕಿದ್ದಾನೆ. ಕರೆಕ್ಟು. ಅದ್ ನಿಮ್ಗೆ ಕಾಣಿಸ್ತಿದೆ ಅಲ್ವಾ? ಬ್ರೋ ಕಾಣಿಸ್ತಿದೆ. ನನಗ್ ಕಾಣಿಸ್ತಿಲ್ಲ. ದುರ್ಬೀಜ್ ಕುಟ್ಟಿದ ದುರಾಂಕಾರದ ದುರಾಭಿಮಾನದ ದುಸ್ಸಾಹಸದ ನನ್ನ ಮಗನೇ ಯಾವ್ರಲ್ಲ ನಿಂದು? ಅಮ್ಮ ತಿಂದ? ಇನ್ನ ತಿಂದಿಲ್ಲ. ಯಾಕೆ? ಇನ್ನ ನಿಮ್ಮ ಅಪ್ಪ ಬರ್ಲಿ ಅಂತ ಕಾಯ್ತಾ ಇದ್ದೀನ. ಓ ಫುಲ್ ಹೂವು. ನಿನ್ಗೇನ್ ಗೊತ್ತು, ಸಿಂಗಲ್ ನನ್ ಮಗ.